ಆ ಪಾಪ ಡಿ ಆರ್ ಅವರು ಯಾವ ಒತ್ತಡಕ್ಕೆ ಮಣಿದ್ರೋ, ಯಾವ ಹಣಕಾಸಕ್ಕೆ ಆಸೆ ಪಟ್ಟರೋ ಗೊತ್ತಿಲ್ಲ. ಆಡಿಟ್ ಮಾಡಿಸ್ತಾ ಇದ್ದೀವಿ. ಈಗ ಪಟ್ಟಿ ಇದೆ, ಯಾರ್ಯಾರು ಏನು ಸರ್ಕಾರದಿಂದ ಏನು ಬಂದಿದೆ, ದಾನಿಗಳು ಏನು ಕೊಟ್ಟಿದ್ದಾರೆ, ಇದು ಪಟ್ಟಿ ಇದೆ. ಸ್ಪಷ್ಟವಾಗಿ ನೀವೆಲ್ಲ ಕೂಡ ನೋಡ್ಕೋಬೋದು. ಒಂದು 10 ರೂಪಾಯಿ ಎಲ್ಲನ್ನ ಡಿಫ್ರೆನ್ಸ್ ಅಂತ ಬಂದಿದ್ರೆ ಅದು ನಿಡ್ಕೊಂಡು ಕೇಳಿ ತಗೋಬೋದು, ನೋ ಪ್ರಾಬ್ಲಮ್. ಯಾರು ಬೇಕಾದ್ರೂ ಆಡಿಟ್ ಮಾಡಿಸಿದ್ದೀವಿ. ನೀವು ಹೋಗಿ ಬಿಲ್ಡಿಂಗ್ ಹತ್ರ ಎಸ್ಟಿಮೇಟ್ ಮಾಡಿಸ್ರಿ, ಏನು ಅನುದಾನ ಕೊಟ್ಟವರು ನಾವೇನು ತಗೊಂಡು ಅದಕ್ಕಿಂತ ಹೆಚ್ಚಾಗಿ ಕೆಲಸ ಆಗಿದ್ದರೆ ಒಪ್ಕೊಳ್ಳಿಲ್ಲ ಅಂದರೆ ಬೇಡ. ಅದು ಆ ಅವಧಿಯಲ್ಲಿ ರಾಜಣ್ಣವ್ರನ್ನ ಅವಧಿ ಮುಗಿದಿದೆ ಅಂತ ಹೇಳ್ಬಿಟ್ಟು ಆವಾಗ ತೆಗೆದ್ರು. ಆವಾಗ ಸಂಘ ರಿಜಿಸ್ಟ್ರೇಷನ್ ಆಗಿಲ್ಲ. ಕೇಂದ್ರ ಸಂಘದ ಅಡಿಯಲ್ಲೇ ಇತ್ತು. ಕೇಂದ್ರ ಸಂಘದ ಅಡಿಯಲ್ಲಿದ್ದಾಗ ಯಾರೋ ಒಂದು 10 ಜನ ಸೇರಿ ನೀನು ಅಧ್ಯಕ್ಷರು ಅಂತ ಇದ್ರು. ಇದೇನಾಯಿತು, 2000 ಇಸ್ವಿಯಲ್ಲಿ ಈ ಸಂಘನ ನಾನೇ ರಿಜಿಸ್ಟ್ರೇಷನ್ ಮಾಡಿಸಿದೆ. 2000 ಇಸ್ವಿಯಲ್ಲಿ ಆ ಜಾಗ ಕೂಡ ಸಂಘದ ಹೆಸರು ಖಾತೆನೂ ಮಾಡಿಸಿದೆ. ಆಮೇಲೆ ಅದನ್ನ ಈ ಸ್ವತ್ತು ಮಾಡಿಸಿ ಸರ್ಕಾರಕ್ಕೆ ಎಲ್ಲ ದಾಖಲಾತಿ ಸಲ್ಲಿಸಿದ ಮೇಲೆ ದುಡ್ಡು ರಿಲೀಸ್ ಆಗಿದ್ದು. ಅದು 50 ಲಕ್ಷ ಬಂದಿರೋದು, ಇನ್ನೂ 1.5 ಕೋಟಿ ಬರಬೇಕು. ನಾವು ಇವಾಗ ಆಗಲೇ 2.5 ಕೋಟಿ ಕೆಲಸ ಮುಗಿದಿದೆ. ಅದನ್ನೇ 2 ಕೋಟಿ ಹೇಳಿದ್ರು, ಅದ್ರಾಗ 50 ಲಕ್ಷ ಬಿಡುಗಡೆ ಆಗಿದೆ. ಅವರೇ ಮಾಡಿಸಿದ್ದು ಇರೋದು. ಅವರು ಅಧ್ಯಕ್ಷರಾದರು, ಅವ್ರು ಹೇಳಿದ್ದಾರೆ ನೈಜ ಸದಸ್ಯರು ಅಲ್ಲದೇ ಇರೋರು ಸಹಿ ಮಾಡಿದ್ರು, ಇವ್ರು ನೈಜ ಸದಸ್ಯರಿದ್ದಾರೆ ಅಂತ ಅಲ್ವಾ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಏನು ಹೇಳಿದ್ದಾರೆ ಇಲ್ಲಿ? 15/12/24 ನಡೆದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಜಯರಾಮ್ರವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ಸಭೆಯಲ್ಲಿ ನೈಜ ಸದಸ್ಯರು ಸಹಿ ಮಾಡಿರುತ್ತಾರೆ ಅಲ್ವಾ. ಆಮೇಲೆ ನಮ್ಮದು 22/4/25 ನಡೆದ ವಾರ್ಷಿಕ ಸಭೆಯಲ್ಲಿ ಸಂಘದ ನೈಜ ಸದಸ್ಯರು ಅಲ್ಲದವರು ಸಹ ಭಾಗವಹಿಸಿ ಸಹಿ ಮಾಡಿರ್ತಾರೆ ಅಂತ ಹೇಳಿದ್ದಾರೆ. ಆದರೆ ಏನು ನೈಜ ಸದಸ್ಯರು ಇಲ್ಲಿದೆ ದಾಖಲೆ, ಏನು JK ಜಯರಾಮ್ ಅವರಿಗೆ ಸಹಿ ಮಾಡಿದ್ರು ಅದೇ ನೈಜ ಸದಸ್ಯರೇ ಇಲ್ಲಿರೋವರು, ಬೇರೆ ಯಾರನ್ನ ಆಚೆಯವ್ರನ್ನ ಕರೆದು ನಾವು ಮಾಡ್ಕೊಂಡಿಲ್ಲ. ಆ ಪಾಪ ಡಿ ಆರ್ ಅವರು ಯಾವ ಒತ್ತಡಕ್ಕೆ ಮಣಿದ್ರೋ, ಯಾವ ಹಣಕಾಸಕ್ಕೆ ಆಸೆ ಪಟ್ಟರೋ ಗೊತ್ತಿಲ್ಲ. ಏನೋ ಈ ಥರ ಮಾಡಿದ್ದಾರೆ, ಹೋಗ್ಲಿ. ಈ ಥರ ಆದರೂ ಕೂಡ ಇವಾಗ JK ಜಯರಾಮ್ ಅಂದರೂ ಕೂಡ ಓಕೆನೆ. ಆದರೆ ಏನಾಯಿತು, ಅವಧಿ ಮುಗಿದೋಗಿದೆ ಅಂದರೆ ಯಾರೂ ಇಲ್ಲ. ನಮಗೆ ತೊಂದರೆ ಅನ್ನೋ ಪ್ರಶ್ನೆ ಅಲ್ಲ, ಎಲ್ಲರನ್ನೂ ನೈಜ ಸದಸ್ಯ. ಇವಾಗ ಒಂದು ಸಮಿತಿ ರಚನೆ ಮಾಡಿರೋದು ಏನಕ್ಕೆ? ಅದಕ್ಕೆ ಹೇಳ್ತಾ ಇರೋದು. ನಿಕಟ ಪೂರ್ವ ಅಧ್ಯಕ್ಷರು ಅಂತ ಅವರೇ ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಾನು ನಿಕಟ ಪೂರ್ವನೇ, ಅವರು ನಿಕಟ ಪೂರ್ವನೇ. ಇಲ್ಲ ನಾನು ಕರಿತೀನಿ, ಅವ್ರು ಬರಲಿ, ಇಲ್ಲ ಅವ್ರು ಕರೀಲಿ, ನಾನು ಬರ್ತೀನಿ. 2025 ಫೆಬ್ರವರಿ 14ಕ್ಕೆ ಎಲ್ಲ ಅವಧಿ ಕ್ಲೋಸ್ ಆಗೋಯ್ತು. ಅವ್ರದ್ದು ಆಗೋಯ್ತು, ನಮ್ಮದು ಆಗೋಯ್ತು, ಎಲ್ಲ ಆಗೋಯ್ತು. ಅದಾದಮೇಲೆ ನಾವು 22/4 ಏಪ್ರಿಲಲ್ಲಿ ಎಲ್ಲ ತಾಲೂಕು ಅಧ್ಯಕ್ಷರುಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿಸಿ ಆ ತಾಲೂಕುಗಳಿಂದ ಡೈರೆಕ್ಟರ್ಗಳನ್ನ ತಕೊಂಡು ಅವರೆಲ್ಲ ಸೇರಿ 22ನೇ ತಾರೀಕು ನಮ್ಮನ್ನು ಆಯ್ಕೆ ಮಾಡಿದ್ರು. ಪುನರ್ ಆಯ್ಕೆ ರೆಸಲ್ಯೂಷನ್ ಆಗಿದೆ, ಎಲ್ಲ ಕೊಟ್ಟಿದ್ದೀವಿ. ಹೌದು, ನಾನು ಅದನ್ನೇ ಕೇಳ್ತಾ ಇದ್ದೀನಿ. ನಿಮ್ಮ ಮುಖಾಂತರ ಅವ್ರು ಕೇಳಬೇಕು, ಯಾವುದಕ್ಕೆ ಒತ್ತಡಕ್ಕೆ ಮಾಡಿದ್ರಿ ನೀವು? ಈಗ ಅಪೀಲ್ ಇದೆ ಸರ್, ಅಪೀಲ್ ಹೋಗ್ತೀವಿ, ಅದು ಬೇರೆ ಪ್ರಶ್ನೆ. ನಮ್ಮ ಸಮಾಜನ ಬೀದಿಗಿಡೋ ಕೆಲಸ ಆಗ್ತಾ ಇದೆ. ಕಾನೂನು ರೀತಿಯಲ್ಲಿ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಆಯಾ ತಾಲೂಕಲ್ಲಿ ಸಭೆಗಳು ಮಾಡಿ ಅವರು 3 ಜನ 4 ಜನನ ಒಬ್ಬೊಬ್ಬ ತಾಲೂಕಿಂದ ಆಯ್ಕೆ ಮಾಡಿ ಜಿಲ್ಲಾ ಸಂಘಕ್ಕೆ ಲೆಟರ್ಗಳ ಮುಖಾಂತರ ಕೊಟ್ಟರು. ಅವರು ಲೆಟರೇಡಲ್ಲಿ ಆ ಸದಸ್ಯರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಗೌರವಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕುರುಡುಮಲೆ ಗಣಪತಿ ದೇವಸ್ಥಾನದಲ್ಲಿ ಸಭೆ ಸೇರಿ ಆ ಎಲ್ಲ 22 ಜನ ಏನು ಸದಸ್ಯರಿದ್ರು ಡೈರೆಕ್ಟರ್ಸು, ಅವ್ರು ಏನು ಮಾಡಿದ್ರು, ಅಲ್ಲಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ರು. ನೀವೇ ಅಧ್ಯಕ್ಷರು, ನೀವು ಮತ್ತೆ ಗೌರವಾಧ್ಯಕ್ಷರು, ಇವ್ರು ಖಜಾನ್ಸಿ, ಇವ್ರು ಉಪಾಧ್ಯಕ್ಷರು, ಏನಿತ್ತು ಅದು ನನಗೆ ಕಂಟಿನ್ಯೂ ಮಾಡಿದ್ರು. ಅದನ್ನು ನಾವು ಫೈಲಿಂಗ್ ಮಾಡಿದ್ವಿ DR ಆಫೀಸಲ್ಲಿ ಕಾನೂನುಬದ್ಧವಾಗಿ. ಯಾವುದು ಕಾನೂನಲ್ಲಿ ಒಂದು ಚೂರು ಕೂಡ ವೈಲೇಟ್ ಆಗಿಲ್ಲ. ಆದರೆ ಪಾಪ DR ಅವರು ಯಾವುದಕ್ಕೆ ಮಾಡಿದ್ರೋ ಗೊತ್ತಾಗ್ತಾ ಇಲ್ಲ. ಈಗ ಸದ್ಯಕ್ಕಿಲ್ಲ. ಹೌದು ಹೌದೌದು, ಅಸ್ತಿತ್ವದಲ್ಲಿ ಇಲ್ಲ. ಅದನ್ನೇ ಹೇಳಿದ್ದಾರೆ, ಅವಧಿ ಮುಗಿದೋಗಿದೆ, 2 ವರ್ಷ ನೀವು ಫೈಲಿಂಗ್ ಮಾಡಬೇಕು. ಅದನ್ನೇ ಹೇಳ್ತಾ ಇರೋದು ನಾನು. ಅದಕ್ಕೋಸ್ಕರಗೆ ಆಯಿತು ಸರ್, ನಾನು ಹೋಗ್ತೀನಿ.
ಅಪೀಲ್ ಹೋಗೋಣ. ಇದನ್ನ ಸಣ್ಣದಕ್ಕೆ ಇವಾಗ ಅವರೇ ಕಡಿಲಿ, ನಾವು ಹೋಗಕ್ ರೆಡಿ ಇದ್ದೀವಲ್ಲ. ನಾವು ಕಾತೀವಿ ಸ್ವಾಮಿ, ಅವ್ರು ಸಭೆ ಕರೀತಾರೇನೋ ಹಂಗೆ ಮಾಡ್ತಾರೆ ಅಂತ. ಅವರು ಸಭೆನೇ ಕರೀದ್ರ ವೈಯಕ್ತಿಕವಾಗಿ ನಾವೇ ಅಧ್ಯಕ್ಷರು ಒಂದು ಸ್ವಯಂ ಘೋಷಣೆ ಮಾಡ್ಕೊಂಡ್ಬಿಟ್ರಲ್ಲ. ಅದನ್ನ ನಾನು ಕೇಳ್ತೇನೆ. ಅಧ್ಯಕ್ಷರಲ್ಲ, ಅಧ್ಯಕ್ಷ ಆಲ್ರೆಡಿ ಮಾಡಿದ್ದೀರಿ. ಇದನ್ನು ಕೋರ್ಟ್ ಅಲ್ಲಿ ಏನ್ ತೀರ್ಮಾನ ಆಗ್ತೈತೋ, ಇದ್ರಲ್ಲಿ DR ಆಫೀಸಲ್ಲಿ ಏನ್ ತೀರ್ಮಾನ ಆಗಿದೆ ಆ ತೀರ್ಮಾನಕ್ಕೆ ನಾವು ಭದ್ರವಾಗಿದ್ದೀವಿ. ಇವಾಗ ಸದ್ಯಕ್ಕೆ ನಮ್ಮ ಸಮಾಜದ ಅಧ್ಯಕ್ಷರು ತಂಬಳ್ಳಿ ಮುನಿಯಪ್ಪನೇ, ಗೌರವ ಅಧ್ಯಕ್ಷರು ಮಧುಸೂದನ್ ಕುಮಾರ್ ಅವರು, ಖಜಾನ್ಸಿ ಬಂದು ನಮ್ಮ ಚಲಪತಿ ಅಣ್ಣವರು, ತಾಲೂಕು ಅಧ್ಯಕ್ಷರುಗಳು ಪದಾಧಿಕಾರಿಗಳು ಎಲ್ಲ ಮೇಲೆ ಕೂತಿದ್ದೀರಿ. ತಾಲೂಕು ಅಧ್ಯಕ್ಷರು ಮುನ್ಸ್ವಾಮಿ ಅವರು ಎಲ್ಲ. ಇವಾಗ ನಾನು ಅದನ್ನ ಹೇಳ್ತಾ ಇರೋದು. ಇಲ್ಲ ಅವ್ರು ಕರೀಲಿ, ನಾವು ಸಂತೋಷವಾಗಿ ಓದ್ತೀವಿ. ಅವ್ರು ಕರೆದಿಲ್ಲ ಅಂದ್ರೆ ನಾವು ಕರಿತೀವಿ, ಅವರೆಲ್ಲ ಬರಲಿ. ಜನ 22 ಜನ ಯಾರಿಗೆ ಬೆಂಬಲ ಸೂಚಿಸ್ತಾರೆ ಅವ್ರಾಗ್ಲಿ, ನಮ್ಗೆ ಗೊಂದಲ ಬೇಡ ಇದ್ರಲ್ಲಿ. ಹೌದು, ಈಗಿಲ್ಲ. ಅವರು ಹೋದ್ ಸರ್ತಿ ಟರ್ಮ್ ಅಲ್ಲಿ ಇದ್ರು, ಆದ್ರೆ ಇವಾಗಿಲ್ಲ ಅವರು. ಮೆಂಬರ್ಶಿಪ್ ಕೂಡ ಇಲ್ಲ ಅವರು. ಹೋದ್ ಟರ್ಮ್ ಅಲ್ಲಿ ಇದ್ರು.